ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ಬಂದು ನಮ್ಮ ಟಗರು ಮರಿಗಳದ್ದು ಉಗುರುಗಳು ತುಂಬ ಉದ್ದ ಬೆಳೆದಿದ್ದಾವೆ. ಅದನ್ನು ಯಾವ ಥರ ಕಟ್ ಮಾಡ್ತೀವಿ ಆ್ಯಂಡ್ ಏನಕ್ಕೆ ಕಟ್ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಎಲ್ಲದನ್ನು ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇವತ್ತು ಬಂದು ನಮ್ಮ ಟಗರು ಮರಿಗಳದ್ದು ಉಗುರು ಕಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಉಗುರು ಕಟ್ ಮಾಡೋದು ಕತ್ರಿ. ಇದರಿಂದ ಉಗುರುಗಳು ಕಟ್ ಮಾಡ್ತೀವಿ ಈಗ ಟಗರು ಮರಿಗಳದ್ದು. ಸೊ ಸೇಫ್ಟಿಗೋಸ್ಕರ ಟೇಪ್ ತಗೊಂಡಿದ್ದೀನಿ ಉಗುರಿಗೆ ಹಾಕೊಳ್ಳೋಕ್ಕೆ, ಇಲ್ಲಾಂದರೆ ಸ್ಕಿನ್ ಕಟ್ ಆಗಿರುತ್ತೆ. ಬಟ್ಟೆನೂ ಸುತ್ಕೋಬೋದು, ಬಟ್ ಬಟ್ಟೆ ಅವಾಗವಾಗ ಬಿಚ್ಕೋತಾ ಇರುತ್ತೆ ಅನ್ನೋ ಕಾರಣಕ್ಕೆ ಟೇಪ್ ಹಾಕ್ತಾಯಿದ್ದೀನಿ. ಇವಾಗ ಈ ಮರಿಗೂ ಉಗುರು ಕಟ್ ಮಾಡ್ತಾ ಇದೀವಿ. ನೋಡಿ ಯಾವ ಥರ ಆಗಿದೆ ಉಗುರು. ಇದು ಬಂದು ಸಖತ್ತು ಹೊರಗಡೆ ಇದೆ. ಇದನ್ನು ನಾವು ಕಟ್ ಮಾಡದೆ ಹೋದರೆ ಅವನ್ನೆಲ್ಲ ಕಷ್ಟ ಆಗುತ್ತೆ. ನೋಡಿ ಈ ಥರ ಈಸಿ ಕಟ್ ಮಾಡೋದು. ಬಾ ಬಾ ಸೊ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜೋಪಾನದಿಂದ ಕಟ್ ಮಾಡಬೇಕು, ಇಲ್ಲಾಂದರೆ ಬ್ಲಡ್ ಬಂದುಬಿಡುತ್ತೆ. ಅದರದ್ದು ವೈಟ್ ಸ್ಮೂತ್ ಪಾರ್ಟ್ ತನಕ ಕಟ್ ಮಾಡಬೇಕಷ್ಟೇ. ನೀವು ನೋಡ್ತಾ ಇರ್ಬೋದು, ಇಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ನೋಡಿ ಬಾ 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 ಇಲ್ಲಿ ನೋಡ್ತಾ ಇರ್ಬೋದು, ಇದೇನಿದೆ ಇದು ಸಾಫ್ಟ್ ಪೋರ್ಷನ್. ಇದ್ರದ್ದು ಇಲ್ಲಿ ಕಟ್ ಮಾಡಿದ್ರೆ ಅದರದ್ದು ಬ್ಲಡ್ ಬಂದ್ಬಿಡುತ್ತೆ. ಬಾ ಬಾ ನೋಡ್ಬೋದು ಇವಾಗ ಯಾವ ಥರ ಶೇಪ್ ಆಗಿದೆ ನೋಡಿ. ಈ ಥರ ಕ್ಲೀನಾಗಿ ಶೇಪ್ ಮಾಡ್ಕೋಬೇಕು. ಒಂದು ಉಗುರು ಮುಂದೆ ಒಂದು ಉಗುರು ಹಿಂದೆ ಬಿಟ್ಕೊಂಡ್ರೆ ಅದು ನೆಕ್ಸ್ಟ್ ಟೈಮಿಗೆ ಸ್ವಲ್ಪ ಉದ್ದ ಬಿಟ್ಟಿರೋ ಉಗುರು ಇನ್ನೂ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಸೊ ನಾವು ಏನಕ್ಕೆ ಉಗುರು ಕಟ್ ಮಾಡೋದು ಅಂದರೆ, ಈ ಮರಿಗಳು ಇಲ್ಲೇ ಕಟ್ ಆಗ್ತಿರೋದ್ರಿಂದ ಎಲ್ಲೂ ಓಡಾಡಲ್ಲ. ನೆಲದ ಮೇಲೆ ಓಡಾಡ್ತಿರೋ ಕಾರಣದಿಂದ ಅವು ಉಗುರು ಸವಿಯೋದಿಲ್ಲ. ಬಿಟ್ಟು ಮೇಯ್ಸೋ ಮರಿಗಳಾದರೆ ಅವು ಓಡಾಡ್ತಿರ್ತವೆ, ಉಗುರೆಲ್ಲ ಸವಿಯುತ್ತೆ. ಬಟ್ ಇವುಗಳು ಕಟ್ ಹಾಕೋದ್ರಿಂದ ಉಗುರು ಸವಿಯಲ್ಲ. ಆ ಕಾರಣದಿಂದ ಉಗುರು ಕಟ್ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು ಇವಾಗ ಈ ಉಗುರುಗಳು ಎಷ್ಟು ಉದ್ದ ಬೆಳೆದಿದ್ದಾವೆ ಅಂತ. ಸೊ ಈ ಥರ ಉದ್ದ ಇದ್ದರೆ ಈ ಮ್ಯಾಟಿಂದು ಏನು ಗ್ಯಾಪ್ ಇದೆ, ಈ ಗ್ಯಾಪಿಗೆ ಉಗುರು ಸಿಗಾಕ್ಕೊಂಡು ಕಾಲು ಸಿಗಾಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಆ ಕಾರಣದಿಂದಾಗಿ ಅದ್ರ ಉಗುರುಗಳನ್ನೆಲ್ಲ ನಾವು ಕಟ್ ಮಾಡ್ತೀವಿ ಅವಾಗವಾಗ. ಮಂತ್ಲಿ ಅಥವಾ 40 ಡೇಸಿಗೆ ಒಂದು ಸತಿ ಉಗುರು ಬೆಳ್ದಂಗೆ ನೋಡಿಕೊಂಡು ನಾವು ಉಗುರು ಕಟ್ ಮಾಡ್ತಾ ಇರ್ತೀವಿ. ಇರ್ಬೋದು ಯಾವ ಥರ ಈ ಉಗುರು ಟ್ವಿಸ್ಟ್ ಆಗಿದೆ ಅಂತ. ಸೊ ಈ ಥರ ಟ್ವಿಸ್ಟ್ ಆಗಿದ್ರೆ ಸ್ವಲ್ಪ ಅದ್ರ ಕಾಲುಗಳು, ಮರಿಗಳು ಕಾಲು ಪೇಯ್ನ್ ಬರೋದು ಜಾಸ್ತಿ, ನಿಂತ್ಕೊಳ್ಳೋಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣದಿಂದಾಗಿ ಈ ಥರ ಟ್ವಿಸ್ಟ್ ಆಗಿರೋ ಉಗುರುಗಳನ್ನೆಲ್ಲ ನಾವು ಕ್ಲೀನಾಗಿ ಕಟ್ ಮಾಡ್ತೀವಿ. ಇವಾಗ ಇದನ್ನು ಕಟ್ ಮಾಡ್ಬೋದು, ನಿಮಗೆ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡಿ, ಅವಾಗ ಉಗುರು ಇದ್ದಿದ್ದಕ್ಕೂ ಇವಾಗ ಉಗುರು ಇರೋದಕ್ಕೂ ಯಾವ ಥರ ಇದೆ. ಈ ಥರ ನೀವು ಕ್ಲೀನಾಗಿ ಅವಾಗವಾಗ ನೋಡಿಕೊಂಡು ಮರಿಗಳದ್ದು ಉಗುರು ಕಟ್ ಮಾಡ್ಕೊತಾ ಇದ್ದರೆ ಅವುಗಳಿಗೂ ಸುಲಭವಾಗಿ ನಿಲ್ಲಕ್ಕೆ, ಆಮೇಲಿಂದ ಅವಕ್ಕೂ ಫ್ರೀ ಆಗುತ್ತೆ, ಆರಾಮಾಗಿ ನಿಲ್ಲತ್ವೆ. ಕಾಲು ಅವಕ್ಕೆ ನೋವು ಬರಲ್ಲ. ಅದು ಕಾಲು ನೋವು ಬಂತು ಅಂದರೆ ಮೇವು ಬಿಡ್ತವೆ. ಈ ಥರ ಒಂದೊಂದರಿಂದ ಒಂದೊಂದು ಜಾಯ್ನ್ ಆಗಿ ಅವು ಮೇವು ಬಿಟ್ಟರೆ ಮತ್ತೆ ವೆಯ್ಟ್ ಕಡಿಮೆ ಆಗುತ್ತೆ. ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ಅವಾಗವಾಗ ನೋಡಿಕೊಂಡು ಕ್ಲೀನಾಗಿ ಈ ಥರ ಉಗುರುಗಳು ಕಟ್ ಮಾಡ್ಕೊಳ್ಳಿ.